ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ ಕರಿಕ್ಯುಲಮ್ ಬೈ ಎಸ್ಎಸ್ ಯೋರ್ ಸ್ಟಡಿ ಕಂಪ್ಯಾನಿಯನ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಅಭ್ಯಾಸ 7 ಐ ರು ನ ಛ ಓ. ಮೊದಲನೇ ಅಭ್ಯಾಸ. ಚಿತ್ರ ತೋರಿಸಿ ಪದ ಹೇಳಿಸಿ. ಇಲ್ಲಿ ಚಿತ್ರಗಳನ್ನ ಕೊಟ್ಟಿದ್ದಾರೆ, ಆ ಚಿತ್ರಗಳನ್ನ ನೋಡಿ ಏನು ಅದು ಅಂತ ನಾವು ಹೇಳಬೇಕು. ಐಯಿಂದ ಐದಳ, ರು ನ ಕಣ, ಓ ಒಣ ಮರ ಒಣ ಮರ, ಛ. ಇನ್ನೊಮ್ಮೆ ಹೇಳೋಣ. ಐದಳ, ರು ಕಣ, ಓ ಒಣ ಮರ, ಛ ಛ. ಅಭ್ಯಾಸ ಆ. ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಬರೆಯಿಸಿ. ಇಲ್ಲಿ ಅಕ್ಷರಗಳನ್ನ ಕೊಟ್ಟಿದ್ದಾರೆ. ಯಾವ್ಯಾವ ಅಕ್ಷರನ ಕೊಟ್ಟಿದ್ದಾರೆ? ಐ, ರು, ನ, ಛ, ಓ. ಇವುಗಳನ್ನ ನಾವು ಅವರು ಬಾಣದ ಮಾರ್ಕ್ ಹಾಕಿ ಹೇಗೆ ಬರೆಯೋದು ಅಂತ ಹೇಳಿದ್ದಾರೆ. ನಾವು ಹಾಗೆ ಬರಿಬೇಕು. ಐ ಐ ಹೀಗೂ ಬರೀಬಹುದು, ಅಥವಾ ನೀವು ಸಿಂಪಲ್ ಆಗಿ ಹೀಗೆ ಐ ಬರೆದ್ರು ನಡೆಯುತ್ತೆ. ಐ ಐ. ಮುಂದಿನ ಅಕ್ಷರ ರು. ರೂನ ಹೇಗೆ ಬರೆಯೋದು? ಹೀಗ್ ಮಾಡಿ ಹೀಗೆ ರು. ಬಾಯಲ್ಲಿ ಹೇಳ್ತಾ ಬರೀರಿ. ರು ರೂ. ಜೋರಾಗಿ ಬಾಯಲ್ಲಿ ಹೇಳ್ತಾ ಬರಿಬೇಕು. ರು. ಏನ್ ಬರ್ದ್ವಿ ನಾವೀಗ? ಐ ಬರ್ದ್ವಿ, ರು ಬರ್ದ್ವಿ. ಮುಂದಿನ ಅಕ್ಷರ ನ. ನ ಹೇಗ್ ಬರಿಬೇಕು? ಹೀಗೆ ನ ನ ನ ನ ನ. ಮುಂದಿನ ಅಕ್ಷರ ಛ. ಛನ ಹೇಗ್ ಬರಿಬೇಕು? ಹೀಗೆ ಛ. ನೀವು ಬರೀರಿ ಬಾಯಲ್ಲಿ ಹೇಳ್ತಾ ಛ ಛ ಛ ಛ. ಮುಂದಿನ ಅಕ್ಷರ ಓ. ಇದು ಸಣ್ಣ ಓ. ಓ ಹೀಗೆ ಓ ಓ ಓ ಓ. ಈಗ ಎಲ್ಲಾ ಬರೆದಿರುವ ಅಕ್ಷರಗಳನ್ನ ಹೇಳೋಣ. ಐ, ರು, ನ, ಛ, ಓ. ಅಭ್ಯಾಸ. ಈ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ. ಮೊದಲನೇ ಅಕ್ಷರ ಯಾವುದು? ಐ. ಎರಡನೇ ಅಕ್ಷರ ರು. ಮೂರನೇ ಅಕ್ಷರ ನ. ನಾಲ್ಕನೇ ಅಕ್ಷರ ಛ. ಐದನೇ ಅಕ್ಷರ ಓ. ಈ ಎಲ್ಲಾ ಅಕ್ಷರಗಳನ್ನ ನಾವು ಈ ಎರಡು ಗೆರೆಗಳಿಗೆ ತಾಗುವಂತೆ ಗುಂಡಾಗಿ ನಕಲು ಮಾಡಬೇಕು. ನೀವು ನನ್ನ ಜೊತೆನೆ ಬರೀರಿ. ಮೊದಲನೇ ಅಕ್ಷರ ಐ, ರು. ಎರಡನೇ ಅಕ್ಷರ ನ, ಛ, ಓ. ಐ, ರು, ನ, ಛ, ಓ. ಐ, ರು, ನ, ಛ, ಓ. ಐ, ರು, ನ, ಛ, ಓ. ಮುಂದಿನ ಅಭ್ಯಾಸ. ಪದಗಳನ್ನು ಹೇಳಿಸಿ ಮತ್ತು ಬರೆಯಲು ತಿಳಿಸಿ. ಇಲ್ಲಿ ಪದಗಳನ್ನ ಕೊಟ್ಟಿದ್ದಾರೆ. ಆ ಪದಗಳನ್ನ ನಾವು ಬಾಯಲ್ಲಿ ಹೇಳ್ತಾ ಇಲ್ಲಿ ಹೇಗ್ ಬರ್ತಿದ್ದೀವೋ ಹಾಗೆ ಬರಿತಾ ಹೋಗ್ಬೇಕು. ಮೊದಲನೇ ಪದ ಐದಳ, ಐದಳ. ಎರಡನೇ ಪದ ಋಣ, ಋಣ. ಮೂರನೇ ಪದ ಕಣ, ಕಣ. ನಾಲ್ಕನೇ ಪದ ಬಡಗಣ, ಬಡಗಣ.
ಐದನೇ ಪದ ಛಲ ಛಲ. ಇವುಗಳನ್ನ ನಾವು ಇಲ್ಲಿ ಬರಿಬೇಕು. ಮೊದಲನೇ ಪದ ಐದಳ ಋಣ ಕಣ ಬಡಗಣ ಛಲ. ಐದಳ ಋಣ ಕಣ ಬಡಗಣ ಛಲ. ಮತ್ತೊಮ್ಮೆ ಐದಳ ಋಣ ಕಣ ಬಡಗಣ ಛಲ. ಮುಂದಿನ ಅಭ್ಯಾಸ. ಕೊಟ್ಟಿರುವ ಅಕ್ಷರಗಳ ಸಹಾಯದಿಂದ ಮಾದರಿಯಂತೆ ಸಾಧ್ಯವಾದಷ್ಟು ಪದಗಳನ್ನು ರಚಿಸಿ. ಇಲ್ಲಿ ಒಂದಿಷ್ಟು ಅಕ್ಷರಗಳನ್ನ ಕೊಟ್ಟಿದ್ದಾರೆ. ಆ ಅಕ್ಷರಗಳ ಸಹಾಯದಿಂದ ನಾವು ಪದಗಳನ್ನ ರಚಿಸಬೇಕು. ನೀವು ಎಲ್ಲಾ ಅಕ್ಷರಗಳನ್ನ ಸೇರಿಸಿ ನಿಮಗೆ ಯಾವ್ಯಾವ್ದು ಬರುತ್ತೋ ಆ ಪದಗಳನ್ನ ರಚಿಸಿರಿ. ಏನಂದಿದ್ದಾರೆ, ಇಲ್ಲಿರುವ ಅಕ್ಷರಗಳಿಂದ ನಾವು ಪದಗಳನ್ನ ಬರೆದು ಈ ಪದಗಳನ್ನ ಮಾಡಿ ಇಲ್ಲಿ ಬರೆಯಬೇಕು. ಮಾದರಿ ಕೊಟ್ಟಿದ್ದಾರೆ ಕಣಜ. ಈಗ ಉಳಿದ ಶಬ್ದಗಳನ್ನ ನಾವು ಬರಿಬೇಕು. ಮೊದಲನೆಯದು ದರ ಆಗತ್ತಾ? ಹೌದು, ದರನ ಬರಿಬೇಕು. ಎರಡನೆಯದು ಸರ ಆಗತ್ತೆ, ಸರ ಅಂತ ಬರಿಬೇಕು. ಮೂರನೇ ಅಕ್ಷರ ಅರನು ಆಗತ್ತೆ, ಅರ. ನಾಲ್ಕನೇ ಅಕ್ಷರ ಮರನು ಆಗತ್ತೆ, ಮರ. ಐದನೇ ಅಕ್ಷರ ಒಣ ಆಗತ್ತಾ? ಹೌದು, ಒಣ ಮರ ಅಂತೀವಲ್ಲ, ಒಣ ಮರನೂ ಆಗತ್ತೆ, ಬರೀ ಒಣ ಅಷ್ಟನು ಆಗತ್ತೆ. ಮುಂದಿನ ಅಕ್ಷರ ರಸ ಆಗತ್ತಾ? ಹೌದು, ರಸ ಆಗತ್ತೆ. ಕದ ಆಗತ್ತಾ? ಹೌದು, ಕದ ಆಗತ್ತೆ. ಕಸ ಆಗತ್ತಾ? ಹೌದು, ಕಸ ಆಗತ್ತೆ. ಇನ್ನೂ ಹಲವಾರು ಶಬ್ದಗಳನ್ನ ನಾವು ಇದರಿಂದ ಬರಿಬಹುದು. ಈಗ ನಾವು ಬರೆದಿರುವ ಶಬ್ದಗಳು ಯಾವ್ಯಾವುದು? ದರ, ಅರ, ಒಣ ಮರ, ಕದ, ಸರ, ಮರ, ರಸ ಮತ್ತು ಕಸ. ಅಭ್ಯಾಸ. ಕೊಟ್ಟಿರುವ ಪದಗಳನ್ನು ನಕಲು ಮಾಡಿಸಿ ಓದಿಸಿ. ಇಲ್ಲಿ ಪದಗಳನ್ನ ಕೊಟ್ಟಿದ್ದಾರೆ, ಆ ಪದಗಳನ್ನ ನಾವು ನಕಲು ಮಾಡಬೇಕು. ಅಂದ್ರೆ ಅದು ಹೇಗೆ ಹೇಳಿದಾರೋ ಹಾಗೆ ಬರಿತಾ ಹೋಗ್ಬೇಕು. ಮೊದಲ ಪದ ಋಣ. ಎರಡನೇ ಪದ ಮಣ. ಮೂರನೇ ಪದ ಋತ. ನಾಲ್ಕನೇ ಪದ ಛಲ. ಈಗ ಇದನ್ನ ನಾವು ಬರಿತಾ ಹೋಗೋಣ. ಋಣ, ಮಣ, ಋತ, ಥ ಅಲ್ಲ ತ, ಛಲ. ಇನ್ನೊಮ್ಮೆ ಬರೆಯೋಣ. ಋಣ, ಮಣ, ಋತ, ಛಲ. ಇನ್ನೊಮ್ಮೆ ಋಣ, ಮಣ, ಋತ, ಛಲ. ಈಗ ಏನೇನ್ ಬರ್ದ್ವಿ ನಾವು? ಋಣ, ಮಣ, ಋತ, ಛಲ. ಮುಂದಿನ ಶಬ್ದ ಕಣ, ಓಣ, ಹಣ, ಬಣ. ಕಣ, ಒಣ, ಹಣ, ಬಣ. ಬರಿತಾ ಹೋಗೋಣ. ಕಣ, ಒಣ, ಎರಡು ಗೆರೆಗಳಿಗೆ ತಾಗಿ ಬರಿಬೇಕು. ಹಣ,
ಬಣ ಕಣ ಒಣ ಹಣ ಬಣ. ಇನ್ನೊಮ್ಮೆ ಕಣ ಒಣ ಹಣ ಬಣ ಅಂತ ಇನ್ನೊಮ್ಮೆ ಹೇಳೋಣ. ಕಣ ಒಣ ಹಣ ಬಣ. ಮುಂದಿನ ಅಭ್ಯಾಸ. ಕೊಟ್ಟಿರುವ ಸರಳ ವಾಕ್ಯಗಳನ್ನು ಓದಿಸಿ. ಇಲ್ಲಿ ಅವರು ವಾಕ್ಯಗಳನ್ನ ಕೊಟ್ಟಿದ್ದಾರೆ, ಅದನ್ನ ನಾವು ಓದ್ಬೇಕು. ಅವಳ ಸರ ಅವಳ ಸರ, ಅವನ ಪಟ ಅವನ ಪಟ, ಅವಳ ಸರ ಹವಳದ ಸರ, ಅವನ ಪಟ ತರತರದ ಪಟ, ತರತರದ ಹವಳದ ಸರ, ತರತರದ ಪಟ ಬಹಳ ಅಗಲ. ಇನ್ನೊಮ್ಮೆ ಹೇಳೋಣವಾ? ಅವಳ ಸರ ಅವಳ ಸರ ಹವಳದ ಸರ, ತರತರ ಹವಳದ ಸರ, ಅವನ ಪಟ ಅವನ ಪಟ ತರತರದ ಪಟ, ತರತರದ ಪಟ ಬಹಳ ಅಗಲ. ಅಭ್ಯಾಸ. ಅಕ್ಷರದ ಮನೆಯಿಂದ ಎರಡೆರಡು ಅಕ್ಷರಗಳನ್ನು ಆಯ್ದು ಮಾದರಿಯಂತೆ ಪದಸರ ಮಾಡಿಸಿ. ಪದಸರ ಅಂದ್ರೆ ಒಂದು ಪದದಿಂದ ಇನ್ನೊಂದು ಪದನ ನಾವು ಮಾಡ್ಬೇಕು. ಅವರು ಮಾದರಿಯನ್ನ ಕೊಟ್ಟಿದ್ದಾರೆ, ಮೊದಲು ಮಾದರಿಯನ್ನ ನೋಡೋಣ. ಗಜ ಅಂತ ಕೊಟ್ಟಿದ್ದಾರೆ. ಗಜ ಕೊನೆಯ ಅಕ್ಷರ ಯಾವುದು? ಜ. ಆ ಕೊನೆಯ ಅಕ್ಷರದಿಂದ ಇನ್ನೊಂದು ಪದನ ಮಾಡಿದ್ದಾರೆ, ಯಾವುದು? ಜನ. ಜನ ನ ಕೊನೆಯ ಅಕ್ಷರದಿಂದ ನರ ಅಂತ ಮಾಡಿದ್ದಾರೆ. ನರ ಆದ್ಮೇಲೆ ರ ಕೊನೆಯ ಅಕ್ಷರದಿಂದ ರಜ ಅಂತ ಮಾಡಿದ್ದಾರೆ. ರಜದಲ್ಲಿ ಜ ಕೊನೆಯ ಅಕ್ಷರದಿಂದ ಜಪ ಅಂತ ಮಾಡಿದ್ದಾರೆ. ಪ ಕೊನೆಯ ಅಕ್ಷರದಿಂದ ಪಟ ಅಂತ ಮಾಡಿದ್ದಾರೆ. ಹೀಗೆ ನಾವು ಪದಗಳನ್ನ ಮಾಡ್ತಾ ಹೋಗ್ಬೇಕು, ಪದಸರ ಮಾಡ್ಬೇಕು. ಉದಾಹರಣೆ, ಇನ್ನೊಂದು ಉದಾಹರಣೆಯನ್ನ ನಾನು ಕೊಡ್ತೀನಿ, ಅದಾದ್ಮೇಲೆ ನೀವು ಮಾಡಬಹುದು. ನಾನು ಉದಾಹರಣೆಗೆ ನರ ಅಂತ ತಗೋತೀನಿ. ಇಲ್ಲಿದಲ್ಲ ನ ರ. ಇಲ್ಲಿರುವ ಅಕ್ಷರಗಳಿಂದಷ್ಟೇ ಮಾಡ್ಬೇಕು, ಬೇರೆ ಅಕ್ಷರಗಳಿಂದ ಪದಗಳನ್ನ ಮಾಡಬಾರ್ದು. ಮೊದಲನೇ ಪದ ನರ. ನರ ಕೊನೆಯ ಅಕ್ಷರ ಯಾವುದು? ರ. ಈಗ ರ ಇಂದ ಮೊದಲ ಅಕ್ಷರ, ರ ಮೊದಲ ಅಕ್ಷರ, ಅದರಿಂದ ಒಂದು ಪದನ ಮಾಡ್ಬೇಕು. ನಾನೇನ್ ಮಾಡ್ತೀನಿ ಅಂದ್ರೆ ರಸ ಮಾಡ್ತೀನಿ. ಸ ಇಲ್ಲಿ ಇದೆ, ಹಾಗೆ ಸ ಕೊನೆಯ ಅಕ್ಷರ ಆಯ್ತು. ಈಗ ಇಲ್ಲಿಂದ ನಾನು ಸರದಿಂದ ಇನ್ನೊಂದು ಅಕ್ಷರನ ಮಾಡ್ತೀನಿ, ಯಾವುದು? ಸಮ ಅಂತ ಮಾಡ್ತೀನಿ. ಸಮ. ಮದಿಂದ ಮದ. ದ ಕೊನೆಯ ಅಕ್ಷರ, ದ ಕೊನೆಯ ಅಕ್ಷರದಿಂದ ದನ ಅಂತ ಮಾಡ್ತೀನಿ. ಇಲ್ಲಿ ಮತ್ತೆ ನ ಕೊನೆಯ ಅಕ್ಷರ, ನ ಕೊನೆಯ ಅಕ್ಷರದಿಂದ ನಯ ಅಂತ ಮಾಡ್ತೀನಿ. ಯ ಕೊನೆಯ ಅಕ್ಷರ, ಯದಿಂದ ಯಮ ಅಂತ ಮಾಡ್ತೀನಿ. ಆಮೇಲೆ ಮತ್ತೆ ಮದಿಂದ ಮರ. ಒಂದೇ ಶಬ್ದ ಎರಡೆರಡು ಸಲ ಬರಬಾರ್ದು. ಮರ. ರ. ರ ಕೊನೆಯ ಅಕ್ಷರದಿಂದ ರವ ಅಂತ ಮಾಡ್ತೀನಿ. ವ. ವ ಕೊನೆಯ ಅಕ್ಷರದಿಂದ ವನ. ಮತ್ತೆ ನ. ನ ಕೊನೆಯ ಅಕ್ಷರದಿಂದ ನಗ. ನಗ ಅಂತ ಮಾಡ್ತೀನಿ. ಮತ್ತೆ ಗ ಕೊನೆಯ ಅಕ್ಷರದಿಂದ ಗಜ ಅಂತ ಮಾಡ್ತೀನಿ. ಹೀಗೆ ನೀವು ಮಾರ್ಕ್ ಬೇಕಾದ್ರೂ ಹಾಕ್ಬೋದು, ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗತ್ತೆ ಈ ಅಕ್ಷರಗಳಿಂದ ಇದನ್ನ ನಾವು ಮಾಡಿದೀವಿ ಅಂತ. ಒಂದು ಕಂಪ್ಲೀಟ್ ಅಕ್ಷರಗಳನ್ನ ನಾವು ಮಾಡಿದ್ವಿ. ಇಲ್ಲಿಂದ ಹೀಗೆ ಇಲ್ಲಿಗೆ ಎಂಡಾಯ್ತು. ಗಜ ಕೊನೆಯ ಅಕ್ಷರ. ಮೊದಲನೇ ಅಕ್ಷರ ಯಾವ್ದು ತಗೊಂಡಿದ್ವಿ ನಾವು? ನರ. ನರದಿಂದ ನಾವು ಗಜವರೆಗೂ ಒಂದು ಪದಸರವನ್ನ ಮಾಡಿದ್ವಿ. ಇನ್ನೊಂದು ಅಕ್ಷರವನ್ನ ತಗೊಂಡು ನೀವು ಈಗ ನಾನು ಹೇಗೆ ಹೇಳಿದ್ದೀನಲ್ಲ ಅದೇ ರೀತಿ ಮಾದರಿಯಂತೆ ಮಾಡಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.